ಮನೆಯಿಂದ ಇಷ್ಟ ಐಟಮ್ ತಗೊಂಡು ಹೋಗ್ಬೇಕು ನಮಗೆ, ಮತ್ತೆ ಎಲ್ಲ ರೆಡಿ. ಊರಿಂದ ಬಂದಿರೋ ಫ್ರೆಶ್ ಮಲ್ಲಿಗೆ ನೋಡಿ. ಎಷ್ಟು ಜನ ರೆಡಿ ಆಗ್ತಾ ಇದೀವಿ? 1 2 3 4 ಜನ ರೆಡಿ ಆಗ್ತಾ ಇದೀವಿ. ಜಡೆ ಸೂಪರಾ? ಇದೆ ಕತ್ರಿ ಎಲ್ಲ ಜೋರಾಗಿ ನಡೀತಾ ಇದೆ. ಮೇಕಪ್ ಎಲ್ಲ ನಮ್ದು ಸಿಂಪಲ್. ಅದಕ್ಕೆ ಸೀಮಂತಕ್ಕೆಲ್ಲ ಎಲ್ಲೆಲ್ಲ ಬರ್ದಿದ್ದಾರೆ ಅಂತ. ರಾಧೆ ಹಾಯ್. ನಮ್ಮ ಊರಿಂದ ಬಂದಿದ್ದಾರೆ. ನೀವೆಲ್ಲರೂ ಊರಿಂದ ಬಂದಿರೋದಾ? ಹೌದಾ? ಇವಾಗೆಲ್ಲ ಕೆಲಸ ಎಲ್ಲ ಊರಿಂದ ಬಂದಿದ್ದಾರೆ. ಸೀಮಂತಕ್ಕೆಲ್ಲ ಎಲ್ಲೆಲ್ಲ ಬರ್ದಿದ್ದಾರೆ ಅಂತ. ಡಿಮ್ಯಾಂಡ್ ಅಷ್ಟಿದೆ. ಸೊ ಬೆಳಿಗ್ಗೆ 4:15 ಶಾರ್ಪಲ್ಲಿ ಕೆಳಗಡೆ ಇದ್ರೆ ಆಯ್ತಾ. ಬಟ್ ಪ್ರಾಬ್ಲಮ್ ಇಸ್ ಇಲ್ಲಿ ಸೆಕ್ಯೂರಿಟಿ ಅವ್ರು ಇರೋದೇ ಇಲ್ಲ. ಆಮೇಲೆ ನೋಡಿ ಕೆಳಗಡೆ ಹಾಕಿದ್ರು ಅಷ್ಟರಲ್ಲಿ. ಸೊ ಹಾಗಾಗಿ ಕತೆ. ಸೊ ಸಿಂಚನ ಆ್ಯಂಡ್ ಟೀಮ್ ಬಂದಿದ್ದಾರೆ ಸಾಗರದಿಂದ, ಉಡುಪಿಯಿಂದ. ಸೊ ಇವತ್ತು ನನಗೆ ಚೆಂದ ಕಾಣಿಸೋ ರೀತಿ ಇನ್ನಲ್ಲಿ ಮೇಕಪ್ ಮಾಡಬೇಕು. ನನ್ನ ಅಣ್ಣನ ಮದುವೆ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು, ಇಷ್ಟ ಆಗಿತ್ತು. ಇದು ನೋಡೋಣ ಹೆಂಗಿರುತ್ತೆ ಅಂತ. ಓಕೆನಾ? ಆಲ್ ರೈಟ್. ಬೆಳಿಗ್ಗೆ ಇವಾಗ 5 ಗಂಟೆ ಆಗಿದೆಯಾ? ಆಯಿತು. ಆಲ್ಮೋಸ್ಟ್ 5 ಆಗಿದೆ ಆಯ್ತು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರೇ ಬರ್ತಾರೆ. ಆಮೇಲೆ ಎಷ್ಟು ನನಗೆ ಬೈ 6:30 ನಂದಾಗತ್ತಾ? 7:30 ಅಂತೆ ನೋಡಿ. ಸರಿ 7:30. ನೀವೆಲ್ಲರೂ ಕಾಯ್ತಾ ಇದ್ದಂಥ ವಿಡಿಯೋ, ಸೀಮಂತ ವಿಡಿಯೋ ಹಾಕಿ ಅಂತಿದ್ರಿ. ಫೈನಲಿ ಆ ವಿಡಿಯೋ ಬಂದಿದೆ. ಆ್ಯಂಡ್ ಬೆಳಗ್ಗೆ ಮನೆಯಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ, ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಆಗಿರ್ಬೋದು, ನಾವೇನೇನು ತಗೊಂಡು ಹೋಗಬೇಕು, ಜೊತೆಗೆ ಒಬ್ಬರಾದ್ಮೇಲೆ ಒಬ್ಬರು ರೆಡಿ ಆಗ್ತಾ ಇದ್ದಾರೆ. ಶಾಪ್ 9 ಗಂಟೆಗೆ ಅಲ್ಲಿ ರೀಚ್ ಆಗಬೇಕು. ಅಲ್ಲಿ ಹೇಗೆ ನಡೀತಾ ಇದೆ ಎಲ್ಲ ತಯಾರಿ, ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಐ ಆಮ್ ಶ್ಯೂರ್ ನೀವು ತುಂಬಾ ಇಷ್ಟಪಡ್ತೀರಾ. ಸೊ ಸಿಂಚು ಅವರು ನನ್ನ ಮದುವೆ ಟೈಮ್ನಲ್ಲಿ ನೋಡಿದ್ರಲ್ಲ, ನನ್ನ ಮದುವೆಲಿ ಅಣ್ಣನ ಮದುವೆ ಟೈಮ್ನಲ್ಲಿ. ಅದಾದಮೇಲೆ ನನ್ನ ಅವ್ರು ಎಲ್ಲಿ ಕರ್ಕೊಂಡು ಹೋಗಿದ್ರು, ಇಡೀ ಉಡುಪಿ ಸುತ್ತಾಡ್ಸೋದಾಗ ಕರ್ಕೊಂಡು ಹೋಗಿದ್ರು. ಅವಾಗ ನೋಡಿದ್ದಾರೆ, ಇವಾಗ ನೋಡ್ತಾ ಇದ್ದಾರೆ ಮತ್ತೆ ಅದಾದ್ಮೇಲೆ. ಸೊ ಅವ್ರಿಗೆ ಕ್ಲಿಯರ್ ಆಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಲೆಟ್ ಅಸ್ ಸಿ. ಎಷ್ಟು ಡಿಫ್ರೆನ್ಸ್ ಆಗಿದೆ? ಚೂರು ದಪ್ಪ ಆಗಿದ್ದೀರಾ ಅನ್ಸುತ್ತೆ. ಚೂರು ದಪ್ಪ ಆಗಿದ್ದೀನಿ. ತುಂಬಾ ಅಂತೇನು ಅನ್ಸಲ್ಲ. ತುಂಬಾ ಅನ್ಸಲ್ಲ ಅಂದ್ರೆ ಪ್ರೆಗ್ನೆಂಟ್ ಅಲ್ಲ, ಹಂಗಾಗಿ ಅದೇ ಡಿಫರೆನ್ಸ್. ಫ್ಯಾಟ್ ಟಮ್ಮಿ ಇತ್ತು, ಇವಾಗ ದೊಡ್ಡ ಟಮ್ಮಿ ಆಗಿದೆ. ಮುಖ ಮತ್ತೆ ಸ್ವಲ್ಪ ಮಿನಿ ಎಲಿಫೆಂಟ್ ತರ ನಡೀತಾ ಇದೀನಂತೆ. ಹೌದು, ನನಗೆ ನೋಡಿದ್ರು, ಓ ಇದು ನಿಜಾನಾ, ನಾನು ಇವರೆಲ್ಲ ಸುಮ್ಮನೆ ನಡೀತಾರೆ ಹಿಂಗೆ ಅಂತ. ಇಲ್ಲ, ದಿಸ್ ಇಸ್ ರಿಯಲ್. ಸ್ಪೆಷಲಿ 9 monthsಗೆ ನಡೆಯೋಕೆ ಆಗಲ್ಲ. ನೀವು ಅದು ಸಾಂಗ್ ಹಾಕೊಳ್ಳಿ, ಬೇಬಿ ಶಾರ್ಕ್ ಮ್ಯೂಸಿಕ್. ಗುಡ್ ಮಾರ್ನಿಂಗ್. ಎಲ್ಲ ರೆಡಿ ಮಾಡಬೇಕು, ರೆಡಿ ಆಗಬೇಕು. ನಾನು ಟೊಮೊಟೊ ಈರುಳ್ಳಿ ಕಟ್ ಮಾಡ್ತೀನಿ. ನೀವು ಏನಕ್ಕೆ ಥರ ಖಾರ? ಅದು ನಮಗೆ ನುಗ್ಗೆ ಸೊಪ್ಪು ಪಲ್ಯಕ್ಕೆ. ಅವರು ಇದು ನಮಗೆ ಹರಳು ಕಲಿಸ್ಲಿಕ್ಕಿದೆ. ಅದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲ ನಾನು ಸ್ವಲ್ಪ ಪಾಕಕ್ಕಿಟ್ಟಿದ್ದೇನೆ. ಅದು ಸ್ವಲ್ಪ ಡ್ರೈ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿ ನಿನ್ನೆಲ್ಲ ತುರ್ದಿಟ್ಟಿದ್ದೇನೆ, ಸ್ವಲ್ಪ ಕಮ್ಮಿ ಆಯಿತು. ಅದಕ್ಕೆ 2 ತೆಂಗಿನಕಾಯಿ ಬೇಕು. ಈಗ ಕಟ್ ಮಾಡಿರ್ತೇನೆ, ಯಾರು ತಿರುತ್ತಾರೆ ಅಂತ ನೋಡಬೇಕು. ಇವತ್ತು ಸೀಮಂತ ನಮ್ಮ ಉಡುಪಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ನಾನು 4:45 ಅಂದರೆ ನನ್ನ ಮಗಳು ಸ್ನಾನ ಮಾಡಿ ಬರುವಾಗ ನೋಡಿದೆ, ಮತ್ತೆ ಎದ್ದುಬಿಟ್ಟೆ. ಯಾಕಂದರೆ ಕಿಚನಲ್ಲಿ ಸ್ವಲ್ಪ ಅಡಿಗಿತ್ತು ನನಗೆ ತಗೊಂಡು ಹೋಗ್ಲಿಕ್ಕೆಲ್ಲ. ಹರಳು ಕಲಿಸ್ಬೇಕು, ಮತ್ತು ನುಗ್ಗೆ ಸೊಪ್ಪು ಪಲ್ಯ ಮಾಡಬೇಕು, ಮತ್ತು ಅಕ್ಕಿ ಹುಡಿ ಕಲಸಿ ತಗೊಂಡು ಹೋಗ್ಬೇಕು, ಮತ್ತು ಮೊಟ್ಟೆ. ಮನೆಯಿಂದ ಇಷ್ಟ ಐಟಮ್ ತಗೊಂಡು ಹೋಗ್ಬೇಕು ನಮಗೆ, ಮತ್ತು ಎಲ್ಲ ರೆಡಿ. ಇದು ಮಂಗಳೂರು ಕಡೆ ಶಾಸ್ತ್ರದಲ್ಲಿ ಈ ಥರ ಮಾಡ್ತೇವೆ. ಇವರ ಶಾಸ್ತ್ರದಲ್ಲಿ ಬೇರೆ ಥರ ಇದೆ. ಅಂದರೆ ನಮ್ಮ ಶಾಸ್ತ್ರದಲ್ಲಿ ಸ್ವಲ್ಪ ಮಾಡುವಂಥ ಈ ಥರ ಎಲ್ಲ ಐಟಮ್ ರೆಡಿ ಮಾಡ್ತಾ ಇದ್ದೇವೆ. ಸೊ ಯಾರ ಕೈಲಿ ಎಷ್ಟಾಗುತ್ತೆ, ಏನು ಹೆಲ್ಪ್ ಮಾಡ್ಬೋದು ಬಂದು ಮಾಡ್ತಾ ಇದ್ದಾರೆ. ನಮ್ದು ಅತ್ತಿಗೆ ನೋಡಿ, ನಮಗೆ ಬೆಳಿಗ್ಗೆ ಬೇರೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾರೆ. ಇದು ಮೊಟ್ಟೆ ನಮಗೆ ಬಾಯ್ಲ್ ಮಾಡಿ ಬಡಿಸುವಾಗ ಸ್ಟಾರ್ಟಿಂಗಲ್ಲಿ ಇದು ಮೊಟ್ಟೆ, ಸೊಪ್ಪು ಪಲ್ಯ, ಮತ್ತು ಹರಳು ಪೌಡ್ರು, ಇದು ಅಕ್ಕಿ ಹುಡಿ ಕಲಿಸಿ ಎಲ್ಲ ಬಡಿಸ್ಲಿಕ್ಕೆ ಉಂಟು. ಕೊಂಬಾಳೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಜಾಸ್ತಿ. ಅದನ್ನು ನಮ್ಮ ಮನೆಯವರು ತಂದಿದ್ದಾರೆ. ಈಗ ಅಲ್ಲಿ ತಗೊಂಡು ಹೋಗ್ಬೇಕು. ನಮ್ಮ ಅಳಿಯಂದ್ರೆ ಕಟ್ಟಲಿಕ್ಕೆ ಅಂತ ಶಾಸ್ತ್ರ ಇದೆ. ಅಲ್ಲಿ ಹೋದ್ಮೇಲೆ ನೋಡುವ ಏನಾಗ್ತದೆ. ಇದು ಬಾಳೆಹಣ್ಣು, ಅದು ಇಡ್ಲಿಕ್ಕೆ ಉಂಟು ಅವರಿಗೆ. ಏನೆಲ್ಲ ಹಿಂದಿನ ದಿನ ಮಾಡಿಡ್ಬೋದು ಅದನ್ನು ಮಾಡಾಯಿತು. ಬಟ್ ಅಡುಗೆ ಅನ್ನೋದು ಅದೇ ದಿನ ಮಾಡಬೇಕಲ್ವಾ. ಇದೆಲ್ಲ ನನಗೆ ಅಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡೋದಕ್ಕಂತೆ. ಸೊ ಇದ್ರ ನಡುವೆ ಇವರೆಲ್ಲ ರೆಡಿ ಆಗಬೇಕಾ. ಮನೆ ಬೇರೆ ಬೇಗ ಬಿಡಬೇಕು, ಟ್ರಾಫಿಕ್ ಇರ್ಬೋದು, ದೂರ ಇದೆ ಲೊಕೇಶನ್, ತುಂಬ ದೂರ ಇದೆ ಲೊಕೇಶನ್. ಸೊ ಹಾಗಾಗಿ ಒಬ್ಬರಿಂದ ಒಬ್ಬರು ಹೆಲ್ಪ್ ಮಾಡ್ತಾನೆ ಇದ್ದಾರೆ. ಆದಷ್ಟು ಬೇಗ ಮುಗಿದ್ರೆ ಎಲ್ಲರೂ ಒಟ್ಟಿಗೆ ರೆಡಿಯಾಗಿ ಒಂದು ಸತಿ ಹೊರಡ್ಬೋದಲ್ವಾ ಅಂತ. ಸೊ ಇಲ್ಲಿ ನಂದು ಆಲ್ಮೋಸ್ಟ್ ಮೇಕಪ್ ಕಂಪ್ಲೀಟ್ ಆಗಿದೆ. ಇವಾಗ ನನ್ನ ಹೇರ್ ಸ್ಟೈಲ್ ಜೊತೆಗೆ ಮೇಕಪ್ ಆಲ್ಮೋಸ್ಟ್ ಆಯಿತಾ? 80% ಆಯ್ತು. ಇನ್ನು 20% ಇದೆ ಅಂತೆ. ಅಲ್ಲಿ ಹಿಂದುಗಡೆ ಅತ್ತೆ ಅಮ್ಮ ರೆಡಿ ಆಗ್ತಾ ಇದ್ದಾರೆ.
ಕೆಲವೊಂದು ಶಾಸ್ತ್ರಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಅಮ್ಮ ಬೇಗ ಬನ್ನಿ ಒಂದ್ಸತಿ ಕೂತ್ಕೊಳ್ಳಿ ಮೇಕಪ್ಗೆ, ಆಮೇಲೆ ಬೇಗ ರೆಡಿಯಾಗಿ ನಾವು ಹೊರಡಬೇಕಲ್ವ ಅಂತ ನಾನು ಫೈನಲಿ ಅಮ್ಮ ಬಂದ್ರಪ್ಪ. ನನ್ನ ಹೇರ್ ಸ್ಟೈಲ್ ಆಗ್ತಾ ಇದೆ. ಹೆಂಗ್ ನಡೀತಾ ಇದೆ ಹೇರ್ ಸ್ಟೈಲ್? 5 ಜಡೆ ಹಾಕ್ತಾ ಇದಾರಂತ. 5 ಜಡೆ ಅಲ್ಲ 5 ಎಳೆ 5 ಎಳೆ ಜಡೆ ಹಾಕ್ತಾ ಇದಾರಂತೆ. ಬಟ್ ಅದ್ರ ಒಳಗಡೆ ಮಲ್ಲಿಗೆ ಹೂವು ಬರ್ಬೇಕಲ್ಲ? ಒಳಗೆ ಅಲ್ಲ, ಹೊರಗಿಂದ. ಹೊರಗಿಂದನೇನಾ? ಸೊ ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. 5 ಎಳೆ ಜಡೆ. ಈ ಕಡೆಯಿಂದ ಅತ್ತೆ ರೆಡಿ ಆಗ್ತಾ ಇದ್ದಾರೆ, ಆ ಕಡೆಯಿಂದ ಅಮ್ಮನೂ ರೆಡಿ ಆಗ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ದೀರಾ ನೀವು? 6 ಜನ ಬಂದಿದ್ದಾರೆ ಆಸ್ ಅ ಟೀಮ್. ಅದು ಎಲ್ಲಿಂದ? ಊರಿಂದ. ಮೈ ಗುಡ್ನೆಸ್, ಡೆಡಿಕೇಶನ್ ನೋಡಿ ನೆಕ್ಸ್ಟ್ ಲೆವೆಲ್. ಸಖತ್ ಭಾರ ಇದೆ. ಚಂದ ಆಯ್ತಾ? ನೀವ್ ಹೇಳಿದೆ ಚಂದ ಇಲ್ಲ ಅಲ್ಲ? ಓ ವಾವ್, ಕಲರ್ ಕಲರ್ ಹೇರ್. ಫ್ಲವರ್ ಬರುತ್ತಲ್ಲ, ಗೊತ್ತಾಗದೆ ಹಂಗೆ ಮಾಡಿ ಆಯ್ತಾ. ಬಟ್ ನೈಸ್, ಬ್ಯೂಟಿಫುಲ್, ನೀಟಾಗಿ ಬಂದಿದೆ ಸದ್ಯಕ್ಕೆ. ಬಟ್ ನಾನು ತುಂಬ ಕೂದಲಲ್ಲ, ಅದು ಸ್ಪ್ರೇ ಹೂ ಮತ್ತೆ ಕವರ್ ಆಗುತ್ತೆ. ಇದು ಉಳಿಯತ್ತಾ ಸಂಜೆ 5 ಗಂಟೆ ತನಕ? ನೋಡೋಣ. ನೀವು ಎಲ್ಲ ಈ ತರ ಪ್ರಶ್ನೆ ಕೇಳಿ ಆಯ್ತಾ. ಮುಖದಲ್ಲಿ ಟೆನ್ಷನ್ ನೋಡಿ. ಆ್ಯಕ್ಚುಲಿ ನಮ್ಮ ಮೇಡ್ ಅವರು ಬರ್ತೀನಿ ಅಂದವ್ರು ಬಂದೇ ಇಲ್ಲ ಆಯಿತಾ, ತುಂಬ ಲೇಟ್ ಆಯಿತಾ. ಸೊ ನಾನು ಲಾಸ್ಟ್ ಮಿನಿಟಿಗೆ ನೀವು ಕೈ ಕೊಟ್ರಲ್ಲ, ಬಂದಿಲ್ಲಲ್ಲ ಅಂತ ನನಗೆ ಆ ಟೆನ್ಷನ್. ಆಮೇಲೆ ಅಲ್ಲಿ ಈವೆಂಟಲ್ಲಿ ಏನು ನಡೀತಾ ಇದೆ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಹೆಂಗಿದೆ ಅತ್ತೆ? ಜಡೆ ಸೂಪರಾ? ಮಾಮಿ ಜಡೆ ಸೂಪರ್. ಸಿಂಪಲ್ಲಾಗಿ ಹಾಕಿರುವಂಥ ರಂಗೋಲಿ ಮಾಮಿ, ಜೊತೆಗೆ ಬಾಗಿಲಿಗೆ ಸಿಂಪಲ್ಲಾಗಿ ಹೂವಿನ ಅಲಂಕಾರ ಮಾಡಿದ್ದು. ಮಾರ್ನಿಂಗ್ ಎಲ್ಲ ಜೋರಾಗಿ ನಡೀತಾ ಇದೆ. ಮೇಕಪ್ ಎಲ್ಲ ನಮ್ದು ಸಿಂಪಲ್, ಸ್ನಾನ ಮಾಡಿ ಹೊರಡೋದೆ ಇವಾಗ. ಫಂಕ್ಷನ್ ದಿನ ಎಲ್ಲರ ಮನೆಯಲ್ಲಿ ಹೇಗಿರುತ್ತೆ ಅದೇ ರೀತಿ ನಮ್ಮ ಮನೆಯಲ್ಲೂ ರಿಯಲ್ ರಾ ಮೂಮೆಂಟ್ಸ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಲವ್ ದ ಬ್ಯಾಂಗಲ್ಸ್. ಈ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಥ್ರೆಡ್ಸ್ ಆ್ಯಂಡ್ ಕುಂದನ್ಸ್ ಅನ್ನೋ ಪೇಜಿಂದ ಮೆಹಂದಿ ಎಷ್ಟು ಡಾರ್ಕಾಗಿ ಬಂದಿದೆ ನೋಡಿ. ಸೋ ಬ್ಯೂಟಿಫುಲ್ ಅಲ್ವಾ? ಹಾಗೆಯೇ ನೇಲ್ ಕೋಯಿಂದ ಈ ಒಂದು ಬ್ಯೂಟಿಫುಲ್ ನೇಲ್ಸ್ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ, ನಿಮ್ಗೇನಾದರೂ ಬೇಕಿದ್ರೆ ಚೆಕ್ ಮಾಡ್ಬೋದು ಅಂತ. ಆ್ಯಂಡ್ ಇವತ್ತಿನ ಒಂದು ಇವೆಂಟ್ಗೆ ಊರಿಂದ ಮಲ್ಲಿಗೆ ಹೂವು ಬಂದಿದೆ. ಊರಿಂದ ಬಂದಿರೋ ಫ್ರೆಶ್ ಮಲ್ಲಿಗೆ ನೋಡಿ. ನಮ್ಮ ಅತ್ತಿಗೆ ಅವರ ತಿದ್ದಿ ಇದಾರಲ್ಲ, ಅವ್ರ ಹತ್ರ 1 ಅಟ್ಟಿ ತನ್ನಿ ಅಂದರೆ ಅವರು 3 ದೊಡ್ಡ ದೊಡ್ಡ ಬಾಕ್ಸ್ ಕಳಿಸ್ಕೊಟ್ಟಿದ್ದಾರೆ ಆಯ್ತಾ. ಬಂದಿರೋ ಗೆಸ್ಟ್ಗಳಿಗೂ ಆಗುತ್ತೆ ಅಷ್ಟು ಕಳಿಸ್ಕೊಟ್ಟಿದ್ದಾರೆ. ದೇವ್ರೆ, 20 ಅಟ್ಟಿ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಆ್ಯಂಡ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನನಗೆ ಇವತ್ತು ನನ್ನ ಲುಕ್ನೇ ಹೈಲೈಟ್ ಮಾಡಿದ್ದು ಹೇರ್ ಸ್ಟೈಲ್. ತೋರಿಸಿ ನನ್ನ ಹೇರ್ ಸ್ಟೈಲ್. ಹಾಗೆ ಯೋಚನೆ ಮಾಡಿ, ಈ ಥರ ಯಾರೂ ಮಾಡಿಲ್ಲ ಅಲ್ವಾ ನಮ್ಮ ಊರಿನ ಮಲ್ಲಿಗೆ ಹೂವಲ್ಲಿ ಹೇರ್ ಸ್ಟೈಲ್ ಅಂತ. ಇದೇ ರೀತಿ ಮಾಡಿದ್ದೀವಿ. ಸೊ ಅದಕ್ಕೆ ಮಧ್ಯದಲ್ಲಿ ಲೋಟಸ್ ಇಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ ಅಲ್ಲ? ಇಡೀ ರೂಮ್ ಮೆಸ್ಸಿ ಆಗಿದೆ ಆಯ್ತಾ. ಎಷ್ಟು ಜನ ರೆಡಿ ಆಗ್ತಾ ಇದೀವಿ? 1 2 3 4 ಜನ ರೆಡಿ ಆಗ್ತಾ ಇದೀವಿ. 5 ಜನ. ಮಾಮಿ ಇವಾಗ ಬಂದರು ಸ್ವಲ್ಪ ಹೊತ್ತು ಮುಂಚೆ, ಬಿಕಾಸ್ ಅವ್ರಿಗೂ ತುಂಬ ವರ್ಕ್ ಇತ್ತಲ್ವ ಕಿಚನಲ್ಲಿ. ಸೊ ಅತ್ತೆ, ಮಾಮಿ, ಆಂಟಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಇವಾಗ. ಮಧ್ಯದಲ್ಲಿ ಇಟ್ಟಿರುವಂಥ ಲೋಟಸ್ ಇವಾಗ ಚೆನ್ನಾಗಿದೆ ಆಯಿತಾ, ಬಟ್ ಬೇಗನೆ ಬಾಡೋಯ್ತು ಈ ಲೋಟಸ್. ಅಜ್ಜಿ ರೆಡಿ, ಗಡಿಬಿಡಿ ಅಜ್ಜಿ ರೆಡಿ. ಅಜ್ಜಿಗೆ ಒಳಗೆಲ್ಲ ಈಗ ಪ್ರಿಪ್ರೇಷನ್ ಮಾಡಿ. ಊರಿನ ಅಜ್ಜಿ, ಉಡುಪಿ ಅಜ್ಜಿ, ಬೆಂಗಳೂರು ಅಜ್ಜಿ, ಎಲ್ಲ ಕಡೆ ಅಜ್ಜಿ ಅಂದರು ರೆಡಿ ಆಗ್ತಾ ಇದ್ದಾರೆ. ನಾವು ಊರಜ್ಜಿ, ಅವರೆಲ್ಲ ಸಿಟಿ ಅಜ್ಜಿ. ಹೇಗಾಯ್ತು? ಚಂದ ಕಾಣ್ತಿದ್ದೆ. ಸರಿನಪ್ಪ, ರೆಡಿನಾ ಅಮ್ಮ? ಇನ್ನು ಯಾರ್ಯಾರು ರೆಡಿ ಆಗಿದ್ದೀವಿ, ಬೇಗ ಒಂದು ರೌಂಡಲ್ಲಿ ಹೋಗಬೇಕು ಅಂತ ಕಾರಲ್ಲಿ. ಉಳಿದಿರೋರೆಲ್ಲ ಆಮೇಲೆ ಬರ್ತಾರಲ್ವಾ, ಬಿಕಾಸ್ ಬೇಗ ಹೋದಷ್ಟು ಅಲ್ಲಿ ಏನಾದರೂ ಕೆಲಸ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಬೋದು ಅಂತ. ನನ್ನ ಜ್ಯುವೆಲ್ರಿ ಸೆಟ್ ಮಲ್ಬಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಮ್ಯಾಚಿಂಗ್ ಬೇಕಿತ್ತು ನನಗೆ. ಸೊ ಮಹಿಳಂ ಬ್ರೈಡಲ್ ಜ್ಯುವೆಲ್ರಿಯಿಂದ ಉಳಿದಿರುವಂಥ ಸೆಟ್ಸ್ನ ನಾನು ಕಳ್ಸೋಕ್ಕೆ ಹೇಳಿದ್ದೆ ಅವ್ರ ಹತ್ರ. ಹಾಗೆಯೇ ರಾಧಿಕಾ ಅವರು ಸ್ಟಿಚ್ ಮಾಡಿರುವಂಥ ಈ ಬ್ಲೌಸ್ ಸೊ ಬ್ಯೂಟಿಫುಲ್ ಅಲ್ಲ? ರಾಧೆ ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಮುದ್ದು ಕೃಷ್ಣ, ಪುಟಾಣಿ ಕಾಲು ಹೆಜ್ಜೆಗಳು ಎಲ್ಲ ಪರ್ಫೆಕ್ಟಾಗಿ ಕೂತಿದೆ. ಮೆಷರ್ಮೆಂಟ್ಸ್ ಅಂತೂ ಪರ್ಫೆಕ್ಟ್ ಆಗಿತ್ತು. ಇದೊಂದು ಸ್ವಲ್ಪ ಸ್ಟ್ರೆಚ್ ಆಗಿದೆ, ಬಿಕಾಸ್ ಕೂತಿರೋದ್ರಿಂದ ನಿಂತಾಗ ಸರಿ ಇರುತ್ತೆ. ಶಾರ್ಪ್ 7:30ಗೆ ನನ್ನ ಬಿಟ್ಕೊಡಿ ಅಂದಿದ್ದೀನಿ. ನಾನು ಹೊರಡಬೇಕು ಅಂತ ಇಲ್ಲಿಂದ, ಬಟ್ ನಾನು ಇನ್ನೂ ಇಲ್ಲಿದ್ದೀನಿ. ಬಟ್ ಅವ್ರ ಕೆಲಸ ಶಾರ್ಪ್ 7:30ಗೆ ಇವಾಗ ಮುಗ್ದಿದೆ ಆಯ್ತಾ. ನಾನು ಇನ್ನೇನು 10 ಮಿನಿಟ್ಸಲ್ಲಿ ಹೊರಡಬೇಕು. ಸೊ ದಟ್ ಬಿಫೋರ್ 9 ಅಲ್ಲಿ ರೀಚ್ ಆಗಬೇಕು. ಸಿಕ್ಕಾಬಡೆ ಕೆಲಸ ಇದೆ ಅಲ್ಲಿ. ಡೆಕೋರ್ ನೋಡಬೇಕು, ಹೆಂಗಾಗಿದೆ ಅಂತೆಲ್ಲ ನೋಡ್ಕೋಬೇಕು. ಕೆನಾಪಿ ಹಾಕಿಸ್ಬೇಕಂತ, ಬಿಕಾಸ್ ತುಂಬ ಬಿಸಿಲು ಬರುತ್ತೆ.
ಅದು ಶೇಡ್ ಹಾಕ್ಸಿದ್ರೆ ಒಳ್ಳೇದು, ಬಟ್ ಶೇಡ್ ಹಾಕ್ಸಿದ್ರೆ ಇಡೀ ಡೆಕೋರ್ ಥೀಮೇ ಅಷ್ಟೊಂದು ಎದ್ದು ಕಾಣಿಸಲ್ಲ ಅಂತ. ಸೊ ಡೆಕೋರೇಟರ್ ಅವ್ರು ಅಂದಿದ್ದಾರೆ ನೀವು ಬನ್ನಿ ನೋಡಿ, ನಿಮಗೆ ಬೇಕು ಅಂದರೆ ಪಟ್ಪಟ ಹಾಕ್ಕೊಡ್ತೀನಿ ಅಂತ. ಸೊ ಕನ್ಫ್ಯೂಷನಲ್ಲಿ ಇದ್ದೀನಿ. ದೀಪು ಅಂತಾರೆ ಬೇಡ ಅದು ಹಾಕ್ಸೋದು ಲುಕ್ ಹೋಗ್ಬಿಡುತ್ತೆ ಅಂತ. ಬಟ್ ಜನರಿಗೆ ಅಯ್ಯೋ ಬಿಸಿಲು ಬಿಸಿಲು ಅಂದರೆ ನಾನೇನು ಮಾಡಲಿ ಆಮೇಲೆ. ಒಟ್ನಲ್ಲಿ ನಮ್ಮ ಪ್ರೋಗ್ರಾಮ್ ಎಲ್ಲ 1 o'clock ಒಳಗಡೆ ಮುಗಿಯತ್ತೆ. ನಂಗೆ ಅದೊಂದು ಟೆನ್ಷನ್, ಮಳೆ ಬಂದ್ರೂ ಟೆನ್ಷನ್, ಬಿಸಿಲು ಬಂದ್ರೂ ಟೆನ್ಷನ್. ಅದಕ್ಕೋಸ್ಕರ ನಾನು ಬೇಗ ಹೋಗ್ಬೇಕು ಅಲ್ಲಿಗೆ. ಸೊ ಐ ಆಮ್ ಲೀವಿಂಗ್ ಇನ್ ನೆಕ್ಸ್ಟ್ 10 minutes. ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ಈ ಒಂದು ಲುಕ್? ಜ್ಯುವೆಲ್ರಿ, ಮೇಕಪ್, ಹೇರ್ ಸ್ಟೈಲ್ ಆಗಿರ್ಬೋದು, ಸಾರಿ, ಲೆಟ್ ಮೀ ನೋ. ಬಂದಿರುವಂಥ ಗೆಸ್ಟ್ ಎಲ್ಲರೂ ರೆಡಿ ಆಗಿದ್ದಾರೆ, ದೇ ವೇಟಿಂಗ್. ಸೊ ಹೊರಡೋಣ. ಇನ್ನ ಮರ್ಮಲ್ನ ಸೀಮಂತಾಗ ಸೂಪರ್ ಈ ರೆಡಿಯೇ. 14 ವರ್ಷ ಆದ್ಮೇಲೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ. 5 ವರ್ಷ ಆಯ್ಬೇಕ ಬೈದಿನಿ ಬೆಂಗಳೂರಿಗೂ. ಈ ರೆಡಿನೇ? ರೆಡಿ ಅಮ್ಮ ರೆಡಿ. ಚಲೋ ಫಿದಾಡ್ಗ ನಾವೆಲ್ಲರೂ ರೆಡಿ ಆಯ್ತಾ. ಫಸ್ಟ್ ಟೈಮ್ ಮಾಮಿ ಅವ್ರ ಮನೆಗೆ ಬಂದಿದ್ದಾರೆ, ನನ್ನ ಕಸಿನ್ ಯಜ್ವಲು ಬಂದಿದ್ದಾಯ್ತು. ಇವಾಗ ಎಲ್ಲರೂ ಒಟ್ಟಿಗೆ ಹೊರಡಬೇಕು. ಫೋಟೋ ಅಂತ ನೋಡಿದ್ದಾರೆ, ವಿಡಿಯೋನೇ ಬಂದ್ಬೇಕು. ಫೋಟೋ ಎಲ್ಲರೂ ಕಾಯ್ತಾ ಇದ್ದಾರೆ. ಊರಿಂದೆಲ್ಲ ಬಂದಿದಾರಲ್ಲ, ಅದಕ್ಕೆ ಇವಾಗ ಬೇಗ ಬೇಗ ಹೊರಡ್ಬೇಕು ಅಂತ. ಆಮೇಲೆ ಹೊಟ್ಟೆ ಹಶ್ವಾಗ್ತದೆ ಬಡ ಪೂಜಾ ಸ್ವಲ್ಪ ಹಾಕುದ ಚೂರು ನೋಡಿ. ಏನು ಕೊಟ್ಟಿಲ್ಲ ಬೆಳಿಗ್ಗೆಲ್ಲ. ಹೆಂಗೆ ಗೆಸ್ಟ್ ನಾವು ನೋಡ್ಕೊತಾ ಇದೀವಿ ನೋಡಿ. ಹೆಂಡತಿ ಸೀಮಂತಕ್ಕೆ ರೆಡಿನಾ? ಎಕ್ಸೈಟೆಡಾ? ಅಪ್ಪಾಜಿ ಕಾಯ್ತಾ ಇದ್ರು. ಫೈನಲಿ ಆ ಬಿಗ್ ಡೇ ಬಂದೇ ಬಿಟ್ಟು. ಸೊ ಹೊರಡೋಣ. ಅವ್ರಂತೂ ಕಾಯ್ತಾ ಇದಾರೆ ಒಂದ್ಸತಿ ಅಲ್ಲಿ ಹೋಗ್ಬೇಕು ಅಂತ. ಸೊ ವಿ ಆರ್ ಲೀವಿಂಗ್ ನಾವು ಆನ್ ಟೈಮ್ ರೀಚ್ ಆಗ್ತೀವಿ, ಬಿಕಾಸ್ 1 hour ಸಾಕು, ಟ್ರಾಫಿಕ್ ಅಷ್ಟೊಂದಿಲ್ಲ ಅಲ್ಲ. ಫಸ್ಟ್ ದೇವ್ರ ಮನೆಗೆ ಹೋಗಿ ಕೈ ಮುಗಿದು ದೇವರು ಆಶೀರ್ವಾದ ತಗೊಂಡು ಆಮೇಲೆ ನಾನು ದೀಪು ಇಬ್ಬರೂ ಹೊರಟ್ವಿ. ಸೊ ಇವತ್ತಿನ ಈ ಒಂದು ಇಂಪಾರ್ಟೆಂಟ್ ಡೇ ಐ ಹೋಪ್ ಚೆನ್ನಾಗಾಗತ್ತೆ. 9:05 ರೀಚ್ ಆಗ್ತೀವಿ. ಸೊ ವಿ ಆರ್ ಆನ್ ಟೈಮ್. ಅಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಒಂದು 5-10 ನಿಮಿಷ ಫ್ಯಾಮಿಲಿಯವ್ರ ಜೊತೆ ಮಾತಾಡೋದು, ತಿಂಡಿ ತಿನ್ನೋದು, ಆಮೇಲೆ ಕೆಲಸ ಶುರು. ನಾನು ಕಾಯ್ತಾ ಇದ್ದೆ ಯಾವಾಗಪ್ಪ ಈವೆಂಟ್ ವೆನ್ಯೂ ಬರುತ್ತೆ ಅಂತ. ಬಿಕಾಸ್ ಕುತ್ಕೊಳ್ಳೋಕೆ ಒಂಚೂರು ಕಂಫರ್ಟ್ ಅನಿಸಿಲ್ಲ ಕಾರಲ್ಲಿ. ಹೇರ್ ಸ್ಟೈಲ್ ಮಾಡಿದ್ರಲ್ಲ, ಹೊರಗೋಕ್ಕಾಗಲ್ಲ, ಮುಂದ್ಗಡೆ ಕುತ್ಕೋಬೇಕು, ಇಲ್ಲಾಂದರೆ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ. ಬಟ್ ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ಎಲ್ಲರಿಗೂ ಡೈರೆಕ್ಷನ್ಗಂತ ಮಾಡಿರೋಂಥ ಬೋರ್ಡ್ ಸಖತ್ ಕ್ಯೂಟ್ ಆಗಿದೆ. ಈ ಲೊಕೇಶನ್ ಬಂದ್ವಿ. 1 hour ಆಯ್ತಲ್ಲ ಬೇಬಿ? ಸುಸ್ತಾಗೋಯ್ತಲ್ಲ? ನನಗೆ ಸುಸ್ತಾಯ್ತು. ವೆರಿ ಹ್ಯಾಪಿ ಆ್ಯಂಡ್ ಒಂದು ಸ್ವಲ್ಪ ಟೆನ್ಷನ್ ಇದೆ. ಎಲ್ಲ ನೋಡೋ ತನಕ ಎಲ್ಲ ಪರ್ಫೆಕ್ಟಾಗಿ ಬಂದಿದೆಯಾ, ಚೆನ್ನಾಗಿ ಬಂದಿದೆಯಾ ಅಂತ. ಊರಿಂದ ಎಲ್ಲ ಬಂದಿದ್ದಾರೆ, ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ಮಾತಾಡಿಸ್ಬೇಕು. ಸೊ ಲೆಟ್ಸ್ ಗೋ. ಫಸ್ಟ್ ಆಫ್ ಆಲ್ ಡೆಕೋರೇಷನ್ ಹೇಗಾಗಿದೆ, ಅರೇಂಜ್ಮೆಂಟ್ಸ್ ಎಲ್ಲ ಸ್ಮೂತಾಗಿ ನಡೀತಾ ಇದೆಯಾ, ಲಾಸ್ಟ್ ಮಿನಿಟ್ಗೆ ಏನೂ ಇಡಬಾರ್ದು ಅಂತ. ಸೊ ಹಾಗೆ ನೋಡ್ತಾ ಇದ್ದಂಗೆ ಲುಕ್ ಎಟ್ ದಿಸ್, ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸತೀಶ್ ಅವರು. ನನಗೇನು ಭಯ ಇಲ್ಲ ಇವ್ರಿಗೇನಾದರೂ ಕೊಟ್ಟರೆ, ಬಿಕಾಸ್ ಮನೆ ಗೃಹ ಪ್ರವೇಶ ತುಂಬ ಚೆನ್ನಾಗಿ ಮಾಡಿದ್ರಾ. ಸೊ ಇದನ್ನು ಹಾಗೆ ಬರ್ಬೋದು ಅನ್ನೋ ಆಸೆ. ಅಂದ್ರೂ ನೋಡೋ ತನಕ ಇರುತ್ತಲ್ಲ ಹೆಂಗೆ ಮಾಡಿದ್ದಾರೆ ಏನು ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಡೀಟೇಲಿಂಗ್ ಅಂದರೆ ತುಂಬ ಇಷ್ಟ ಆಯಿತು ಗೊತ್ತಾ ನನಗೆ. ಇನ್ನು ಕೆಲವೊಂದು ಡೀಟೇಲ್ಸ್ ಇಲ್ಲೇನಾದರೂ ಸ್ಕಿಪ್ ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲೂ ಮಿಸ್ ಮಾಡದೆ ಶೇರ್ ಮಾಡ್ತೀನಿ. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ, ಫೋಟೋಗ್ರಾಫರ್ಸ್ ಕ್ಲೂ ಕೊಟ್ಟಾಗ ಎಂಟ್ರಿ ಮಾಡಬೇಕು ಅಂತ. Oh, nice. The stage is... Angela! Baibu ತಿಂಡಿ ತಿನ್ನ ಫಸ್ಟ್. ಅಕ್ಕಲೇನು ಪೂರ ಪನ ತಿಂಡಿ ತಿನ್ನರೆ. ಮೊಕಲ ಆಂಡ ಅಂತ ತಿಂಡಿ ಮೊಕಲ ಪೂರ. ಅಮ್ಮನ ಕ್ಲೇಡ ಪನ ತಿಂಡಿ ತಿನ್ನರೆ. ಈವೆಂಟ್ ಲೊಕೇಶನ್ ನಾವು ಆಯ್ಕೆ ಮಾಡ್ಕೊಂಡಿದ್ದು ನಿಸರ್ಗ ಟ್ರೀ. ನೀವು ನನ್ನ ಸೀಮಂತ ಪ್ರಿಪ್ರೇಷನ್ ವೀಡಿಯೋಸಲ್ಲಿ ನೋಡಿದರೆ ಇಲ್ಲಿಗೆ ಬಂದು ನಾವು ಫಸ್ಟ್ ನೋಡಿದ್ವಿ. ಆ್ಯಂಡ್ ಈ ಜಾಗ ಇಷ್ಟ ಆಗಿತ್ತು ಅಂತ ಇದನ್ನೇ ಆಯ್ಕೆ ಮಾಡ್ಕೊಂಡ್ವಿ. ಏನು ಮಾಡಬೇಕಿದು? ಈ
ಫೇಸಿಂಗ್ ಕ್ಯಾನೋಪಿ ಬೇಡ ಬಿಕಾಸ್ ಲುಕ್ ಹೋಗುತ್ತೆ, ನನಗೂ ಅದು ಲುಕ್ ಹೋಗುತ್ತೆ. ಬಟ್ ಬಿಸಿಲು ಜಾಸ್ತಿ ಬಂದರೆ ಸದ್ಯನ್ ಚೆಕ್ ಮಾಡಿದೆ ಹಿಂಗೆ ಇರುತ್ತೆ, ಅದನ್ನ ಒಂದು 4 ತೊಂದರೆ ಇಲ್ಲ. ಥ್ಯಾಂಕ್ ಗಾಡ್. ಆ್ಯಕ್ಚುಲಿ ಗಾಡಿ ಬಂದಿದೆ ಅವ್ರದ್ದು, ಬೇಡ ಅಂತ ವೇಟ್ ಮಾಡ್ತೀವಿ. ನೀವು ಕೇಳಿದ್ರೆ ನಂಗೆ ಬೇಡ ಅಂತ. ನಾನು ನಿಮ್ಮ ಮೇಲೆಲ್ಲ ಡಿಪೆಂಡ್ ಇಲ್ಲಿ ಮಾಡ್ರಿ, ಇಲ್ಲಿ ಹೊರಟೋಗ್ಬಿಡುತ್ತೆ. ಅದು ಎಲ್ಲಿ ಬರುತ್ತೆ ಕ್ಯಾನೋಪಿ? ಅಲ್ಲಿ ಫುಲ್ ಅಲ್ಲ, ಚೇರ್ ಮೇಲೆ ಬರುತ್ತೆ. ಬರುತ್ತೆ. ಬೇಡ, ಚೆನ್ನಾಗಿ ಬರೋದಲ್ಲ, ಫುಲ್ ಕತ್ಲೆ ಟೆಂಪರೇಚರ್ ಇಲ್ಲ ಭಗವಂತ ಪ್ಲೀಸ್ ಇದೇ ವೆದರ್ ಇರ್ಲಪ್ಪ, ಬೇರೆ ಏನು ಬೇಡ. ಬ್ಯೂಟಿಫುಲ್ ಆಗಿದೆ. ನಾನು ಇನ್ನೂ ಹತ್ರ ನೋಡಿಲ್ಲ. ಅಲ್ಲಿ ಎಂಟ್ರೆನ್ಸ್ ಎಲ್ಲ ಇಷ್ಟ ಆಯಿತು ನನಗೆ. ಏನೇನು ಮಾಡಿದ್ರೆ ಸಕ್ಕತ್ತಾಗಿದೆ, ಎಲ್ಲ ಚೆನ್ನಾಗಿದೆ. ಕ್ಯಾನೋಪಿ ಬೇಡ ಅಂತ ಅಂದ್ಕೊಂಡಿದ್ದವರು ಆಮೇಲೆ ಹೋಗ್ತಾ ಹೋಗ್ತಾ ಏನು ಬಿಸಿಲು ಬಂತು ಅಂದರೆ ಕ್ಯಾನೋಪಿ ಹಾಕಿಸ್ಲೇಬೇಕಾಯಿತು. ಫೈನಲಿ ವೆನ್ಯೂಗೆ ಬಂದಿದ್ದಾಯಿತು. ನಾವು ಹೊಂಬಾಳೆ ಟೀಮಿಂದ ಅವರು ಪ್ಲೇಟ್ ಡೆಕೋರೇಟರ್ಸ್ ಅವ್ರು ಬಂದಿದ್ದಾರೆ. ಸತೀಶನ್ ಟೀಮ್ ಡೆಕೋರೇಷನ್ ಮಾಡಿದ್ದಾಯಿತು. ಸೌಂಡ್ ಸಿಸ್ಟಮ್ ಅದು ಕಂಪ್ಲೀಟ್ ಆಗಿದೆ. ನಮ್ಮ ನವೀನ್ ಫೋಟೋಗ್ರಫಿಯಿಂದ ಅವ್ರ ಟೀಮ್ ಬಂದಿದ್ದಾಯಿತು. ಇನ್ನು ನಿಸರ್ಗ ಟ್ರೀನಲ್ಲಿ ರೂಮ್ಸಲ್ಲೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಫ್ರೆಶ್ನ್ ಅಪ್ ಆಗ್ತಾ ಇದ್ದಾರೆ. ಹೊಟ್ಟೆ ತುಂಬ ಹಶ್ವಾಗ್ತಾ ಇದೆ ಅವಾಗಿಂದ ಅಲ್ವಾ. ಸೊ ಲೆಟ್ಸ್ ಫಸ್ಟ್ ಗೋ ಹ್ಯಾವ್ ಬ್ರೇಕ್ಫಾಸ್ಟ್ಗೆ ಏನೆಲ್ಲ ಇದೆ ಅಂತ ನೋಡೋಣ. ರೋಟಿಗರ್ ಅವ್ರದ್ದೆ ಇವತ್ತು ತಿಂಡಿ, ವೆಜ್ ತಿಂಡಿ. ನಾನ್ ವೆಜ್ ಊಟ ಅವ್ರದ್ದಲ್ಲ ಇವತ್ತು. ಬನ್ನಿ. ತಿಂಡಿ ಚೆನ್ನಾಗಿದೆಯಾ? ನಿಜಪ್ಪ ನೋಡು, ಚಂದ ಗೃಹ ಪ್ರವೇಶಕ್ಕೆ ಇದ್ದಂಥ ಸೇಮ್ ಊಟದ ಟೀಮೇ ಇವತ್ತು. ಬೇಗ ಎದ್ದಿದ್ದೀನಲ್ಲ, ಸೊ ತುಂಬ ಹೊಟ್ಟೆ ಹಶ್ವಾಗ್ತಾ ಇದೆ ಆಯ್ತಾ. ಇಲ್ಲಿ ನೋಡಿದ್ರೆ ಬಿಸಿ ಬಿಸಿ ತಿಂಡಿ ತರ್ತಾ ಇದ್ದಾರೆ ಅಂತೆ ಅವರು. ಸೊ ಟೈಮ್ ತಗೋತಾ ಇದ್ದಾರೆ. ನನಗಿಲ್ಲಿ ಪೇಷನ್ಸೇ ಇಲ್ಲ ಇವತ್ತು ಅಲ್ಲ. ಬ್ಯಾಗ್ನೇ ಎಷ್ಟು 3 ಗಂಟೆಗೆ ಎದ್ದಿದ್ದ? 3:30 ಎದ್ದು ಗೀಸರ್ ಆನ್ ಮಾಡಿ 4:15 ಹೋಗಿ ಸ್ನಾನ ಮಾಡಿ ಬಂದು 4:15 ಕೂತಿದ್ದೆ. ಬಂತು. ಗೃಹ ಪ್ರವೇಶಕ್ಕೆ ಬಂದಿರುವಂಥ ಎಲ್ರಿಗೂ ಇಷ್ಟ ಆಗಿದ್ದು ಅಂದರೆ ಊಟ ಹೈಲೈಟ್ ಆಗಿತ್ತು ಅಂತ ಹೇಳಿದ್ರು. ವೆರೈಟೀಸ್ ಆಗಿರ್ಬೋದು, ಅವರ ಟೇಸ್ಟ್ ಆಗಿರ್ಬೋದು, ತುಂಬ ಇಷ್ಟ ಆಗಿತ್ತಲ್ವ. ಸೊ ಹಾಗಾಗಿ ಅದೇ ಟೀಮ್ಗೆ ನಾವು ಹೇಳಿದ್ವಿ ಸೀಮಂತಕ್ಕೂ ಕೂಡ ಅದೇ ಚೆನ್ನಾಗಿ ಮಾಡ್ತಾರೆ, ಸರ್ವಿಸ್ ಕೂಡ ಚೆನ್ನಾಗಿರುತ್ತೆ ಅಂತ. ಬಿಸಿ ಆಗಿರುವಂಥ ಊಟ ಸರ್ವ್ ಮಾಡ್ತಾರೆ. ಕ್ವಾಂಟಿಟಿ ಕೂಡ ಸ್ವಲ್ಪ ಹಾಕಲ್ಲ, ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. 2-3 ಸತಿ ಸರ್ವ್ ಮಾಡ್ತಾರೆ ಅಂತ ಇದೇ ಟೀಮಿಗೆ ಹೇಳಿದ್ವಿ. ಮತ್ತು ಸೊ ರೋಟಿಗರ್ ಅವರೇ ಬಂದಿದ್ದರು ಬೆಳಗಿನ ತಿಂಡಿಗೆ. ಇವತ್ತು ಇಡ್ಲಿ, ವಡೆ, ಚಟ್ನಿ, ಕೇಸರಿ ಬಾತ್, ಖಾರ ಬಾತ್, ಅಷ್ಟೇ, ಟೀ ಕಾಫಿ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ವೇಟ್ ಮಾಡ್ತಾ ಇದ್ದೆ. ತಿಂಡಿ ಬೇಕು, ಎಷ್ಟು ಹೊಟ್ಟೆ ಹಶ್ವಾಗಿತ್ತು. ಇದ್ರ ನಡುವೆ ಬಿಸಿ ತಿಂಡಿ ಸಿಕ್ಕಿದಾಗ ಖುಷಿ ಆಗುತ್ತೆ ಅಲ್ವಾ. ಸೋ ಸ್ಯಾಟಿಸ್ಫೈಯಿಂಗ್. ಇದು ಬಿಸಿ ಇದೆ. ಒಬ್ಬರಾದ್ಮೇಲೆ ಒಬ್ಬರು ಬೇಗ ಹೊರಟ್ರ ಮನೆಯಿಂದ. ಸೊ ನಾವು ಬಂದು ತಿಂಡಿ ತಿಂತಾ ಇದ್ರೆ ಆಂಟಿ, ಮಾಮಿ, ಅತ್ತೆ ಇವಾಗಷ್ಟೇ ಬಂದರು. ಹಾಯ್ ದಾನ್ವರ್ ಏತ್ ಪೋರ್ತ್ ಬರ್ತೀನಿ ಅಂದೆ. 2 ಗಂಟೆ ತಿಂಡಿ ಅಂಡೆ ತಿಂಜಾಂಡು ಹೀಗೆ ಎದ್ದವರಿಗೆ ತಿಂಡಿ ಇದಾಗಿತ್ತು ಒಂದು ಕಲರ್ಫುಲ್ ವಿಡಿಯೋ. ಸೀಮಂತ ಪ್ರಿಪ್ರೇಷನ್ಸ್ ಬೆಳಗಿನ ಜಾವ ಏನೆಲ್ಲ ಆಯಿತು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಲ್ ಇವೆಂಟ್ ಶಾಸ್ತ್ರ ಹೇಗಾಯಿತು, ಹೇಗೆ ಎಂಜಾಯ್ ಮಾಡಿದ್ವಿ, ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್, ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.